ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆಯ ಈ ವಿಡಿಯೋದಲ್ಲಿ ಪೆನ್ನಿ ಸ್ಟಾಕ್ಸ್ಗಳ ಬಗ್ಗೆ ವಿಡಿಯೋ ಬೇಕಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಜೊತೆಗೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಇದಕ್ಕೆ ನೀವು ಓಕೆ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಕೂಡ ಹೇಳಿದ್ದೆ. ಸೊ ಇದಕ್ಕೆ ತುಂಬಾ ಜನ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದಿರಿ. ಹಾಗೆ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಏನಂದ್ರೆ ತುಂಬಾ ಜನ ಬೇಡ ಅಂತ ಕೂಡ ಮಾಡಿದಿರಿ. ಅದಕ್ಕೆ ನೀವುಗಳು ಕೊಟ್ಟಿರುವಂತಹ ಕಾರಣ ಕೂಡ ಒಳ್ಳೇದೇ ಆಗಿದೆ. ಹಿಂದೆ ಹಲವು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡಿದೀವಿ. ಸೊ ಮತ್ತೆ ಪೆನ್ನಿ ಸ್ಟಾಕ್ ಗಳ ಸವಾಸನೆ ಬೇಡ ಅಂತ ಹೇಳಿದಿರಿ. ಖಂಡಿತ ಇದು ನನಗೆ ಖುಷಿ ಕೊಟ್ಟಿರೋ ವಿಚಾರ. ಯಾಕೆ ಅಂತಂದ್ರೆ ನಾವು ಮಾಡಿದ ತಪ್ಪಿನಿಂದ ಪಾಠ ಕಲಿತು ಮುಂದುವರಿಬೇಕು. ಮಾರ್ಕೆಟ್ ಅಲ್ಲಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋದ್ರೆ ಈಗಿನ ಸಣ್ಣ ಲಾಸ್ ಮುಂದಿನ ದೊಡ್ಡ ಲಾಸ್ಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ನೀವು ಇಂದಿನ ತಪ್ಪುಗಳನ್ನ ಅರ್ಥಕೊಂಡು ಮುಂದುವರಿತಿದ್ದೀರಿ. ಐ ಅಪ್ರಿಶಿಯೇಟ್ ಯು. ಅಂಡ್ ನನಗೆ ಆ ವಿಷಯದಲ್ಲಿ ತುಂಬಾ ಖುಷಿ ಆಯ್ತು. ಹಾಗೆ ತುಂಬಾ ಜನ 1% ರೂಲ್ ಚೆನ್ನಾಗಿದೆ, ಅದನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿದಿರಿ. ಹಾಗೆ ತುಂಬಾ ಜನ ಅಟ್ಲೀಸ್ಟ್ ಸ್ಟಡಿ ಪರ್ಪಸ್ಗಾದ್ರೂ ಕೂಡ ನಮಗೆ ಪೆನ್ನಿ ಸ್ಟಾಕ್ ಗಳು ಬೇಕು, ಕೊಡಿ ಅಂತ ಹೇಳಿದಿರಿ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ 2 ಪೆನ್ನಿ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮೊದಲಿಗೆ ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 2 ಸ್ಟಾಕ್ ಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲ. ಸೊ ಈಗ ಅನ್ನಿಸ್ಬೋದು, ಇದೇನಪ್ಪ ಉಪೇಂದ್ರ ಫಿಲಂ ನೋಡ್ದಂಗ ಆಗ್ತಾ ಇದೆ, ಮೊದಲಿಗೆ ದಿ ಎಂಡ್ ಅಂತ ಬರ್ತಾ ಇದೆ ಅನ್ನೋ ತರ. ಖಂಡಿತ ಹೌದು, ಅದು ರಿಯಾಲಿಟಿ. ಸೊ ಅದನ್ನ ಹೇಳೋದ್ರಲ್ಲಿ ನನಗೇನು ಹಿಂಜರಿಕೆ ಇಲ್ಲ. ಸ್ಟಿಲ್ ಮತ್ತೆ ಯಾಕೆ ಈ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗುತ್ತೆ ಖಂಡಿತ. ಈಗ ಸೊ ಅದಕ್ಕೆ ಉತ್ತರ ಕೂಡ ಇದೆ. ಈ ಕಂಪನಿಗಳು ಕೆಲಸ ಮಾಡ್ತಿರುವಂತ ಬಿಸ್ನೆಸ್ ಸೆಗ್ಮೆಂಟ್. ಸೊ ಇಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇದೆ, ಕೆಲವೊಂದು ಅಷ್ಟೇ, ಎಲ್ಲನೂ ಅಲ್ಲ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದು, ಪಾಸಿಟಿವ್ ಪಾಯಿಂಟ್ಸ್ ತುಂಬಾ ಕಡಿಮೆ. ಹಾಗೆ ಪ್ಯೂರ್ ಲಕ್ ಅಂತ ಹೇಳ್ಬೋದು. ಈ ಸ್ಟಾಕ್ ಗಳೆಲ್ಲೇನಾದ್ರೂ ನಮಗೆ ಒಳ್ಳೆ ರಿಟರ್ನ್ ಸಿಕ್ತು ಅಂತಂದ್ರೆ ಅದು ನಮ್ಮ ಅದೃಷ್ಟ ಅಂತಾನೆ ಭಾವಿಸಬೇಕು. ನಾನಂತೂ ಯಾವುದೇ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ 1% ಕೂಡ ಇನ್ವೆಸ್ಟ್ ಮಾಡಕ್ ಹೋಗೋದಿಲ್ಲ. 500,000 ಹಾಕ್ಬಿಟ್ಟು ನೋಡ್ತೀನಿ. ಆದ್ರೆ ಮ್ಯಾಕ್ಸಿಮಮ್ ರಿಸ್ಕ್ ತಗೊಳ್ಬೇಕು ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂನ 1% ಅಲೋಕೇಶನ್ ಮಾಡಬಹುದು, ಅಥವಾ ಅದಕ್ಕಿಂತ ಕಡಿಮೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಕೂಡ ಒಳ್ಳೆ ಡಿಸಿಷನ್ ಆಗುತ್ತೆ. ನಾನ್ ಮಾಡೋದಷ್ಟೇನೆ. ಇನ್ ಕೇಸ್ ಆ ಕಂಪನಿ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ ಅನ್ಸಿದ್ರೆ ಅಂತ ಕಡೆ ಬೇಕಾದ್ರೆ 1% ಅಲೋಕೇಶನ್ ಮಾಡ್ತೀನಿ. ಇಲ್ಲ ಇದು ಪ್ಯೂರ್ ಲಕ್ ಮೇಲೆ ಹೋಗುವಂತ ಸ್ಟಾಕ್ ಅಂತಂದ್ರೆ ಖಂಡಿತ ಅಂತ ಕಡೆ 1% ಕೂಡ ಇನ್ವೆಸ್ಟ್ ಮಾಡೋದಿಲ್ಲ. ಇಲ್ಲಿ ಕಂಪನಿಗಳಲ್ಲಿ ಖಂಡಿತ ಸಾಕಷ್ಟು ನೆಗೆಟಿವ್ಸ್ ಇದೆ, ಬಟ್ ಕಂಪನಿಗಳ ಬಿಸ್ನೆಸ್ ಸೆಗ್ಮೆಂಟ್ ಸ್ವಲ್ಪ ನಮ್ಮನ್ನ ಆ ಕಡೆ ಸೆಳೆಯುತ್ತೆ. ಸೊ ಹಾಗಾಗಿ ನಾನು ಈ 2 ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿನ್ನೆ ವಿಡಿಯೋ ನೋಡಿಲ್ದೇ ಕನ್ಫ್ಯೂಸ್ ಆಗ್ಬೋದು, ಏನಿದು 1% ರೂಲ್ ಅಂತ. ಸೊ ಒಂದ್ಸಲ ಬ್ರೀಫ್ ಆಗಿ ರಿಪೀಟ್ ಮಾಡ್ಬಿಡ್ತೀನಿ. ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 10 ಲಕ್ಷ ಇದೆ ಅಂತಂದ್ರೆ 10 ಲಕ್ಷದ 1% ಎಷ್ಟಾಗುತ್ತೆ? 10,000 ಆಗುತ್ತೆ. ಸೊ ಅಷ್ಟನ್ನೇ ನೀವು ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಯಾಕೆಂತಂದ್ರೆ 10 ಲಕ್ಷ ಪೋರ್ಟ್ಫೋಲಿಯೋ ಇರೋರಿಗೆ 10,000 ಝೀರೋ ಆದ್ರೂ ಕೂಡ ಏನ್ ತೊಂದರೆ ಆಗೋದಿಲ್ಲ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ. 10,000 ಹೋದ್ರೆ ಇನ್ನೊಂದು ಯಾವ್ದೋ ಸ್ಟಾಕ್ ಅಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಆ ರೀತಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. 10,000 ಅಂತ ತಕ್ಷಣ ನೀವು ಇಲ್ಲಿ 2 ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದೀನಿ. 2ರಲ್ಲಿ 10,000 ಅಂತಲ್ಲ, 2ಕ್ಕೂ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ. ಹಾಗೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇನ್ ಕೇಸ್ 1 ಲಕ್ಷ ಅಂತ ಇಟ್ಕೊಳ್ಳಿ. ಸೊ ಆಗ 1% ಅಂತಂದ್ರೆ ಜಸ್ಟ್ 1,000 ಅಷ್ಟೇ. 1,000ನೇ ನೀವು 2 3 5 ಎಷ್ಟು ಪೆನ್ನಿ ಸ್ಟಾಕ್ ಗಳಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಆ 1,000 ಒಳಗಡೆನೆ ಇರಬೇಕು ನಿಮ್ಮ ಅಲೋಕೇಶನ್. ಯಾಕೆಂತಂದ್ರೆ 1 ಲಕ್ಷದಲ್ಲಿ 1,000 ಹೋದ್ರೆ ನಿಮ್ಗೇನು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ, ಯಾಕಂದ್ರೆ ಇವು 99% ಆಫ್ ದ ಟೈಮ್ ಲಾಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, 1% ಮಾತ್ರ ಸಕ್ಸಸ್ ಮಾಡುವಂತ ಚಾನ್ಸಸ್. ಹಾಗಾಗಿ ಸೊ ಬನ್ನಿ ನೋಡೋಣ ಆ ಕಂಪನಿಗಳು ಯಾವುವು, ಅವುಗಳು ಕೆಲಸ ಮಾಡುವಂತ ಬಿಸ್ನೆಸ್ ಸೆಗ್ಮೆಂಟ್ ಯಾವುದು, ಇದನ್ನ ತಿಳ್ಕೊಳ್ಳೋಣ. ಗೆಳೆಯರೆ, ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ಕ್ಲಿಯರ್ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ₹1 ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ಯೂರ್ ಲಕ್ ಫ್ಯಾಕ್ಟರ್ ಕೆಲಸ ಮಾಡುತ್ತೆ ಇಂತ ಕಂಪನಿಗಳಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಓವರ್ ಕ್ಯಾಪಿಟಲ್ ಇಲ್ಲಿ ಅಲೋಕೇಟ್ ಮಾಡಿ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಸ್ಟಡಿ ಮಾಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ, ಜಸ್ಟ್ ಇಗ್ನೋರ್ ಇಟ್, ದೇರ್ ವಿಲ್ ಬಿ ನೋ ಪ್ರಾಬ್ಲಮ್. ನಾನು ಜಸ್ಟ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕ್ ಪ್ರೈಸ್ ನೋಡಬಹುದು, ₹5.23 ಇದೆ. ಇವತ್ತಿನ ಚಾರ್ಟ್ ಅವೈಲೇಬಲ್ ಇಲ್ಲ, ಕಾರಣ ಇವತ್ತು ಮಾರ್ಕೆಟ್ ಓಪನ್ ಇಲ್ಲದೆ ಇರೋದ್ರಿಂದ ಚಾರ್ಟ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಟ್ರೇಡ್ ಆಗ್ತಾ ಇದೆ ಕಂಪನಿ, ಟ್ರೇಡ್ ಆಗ್ದಂಗೇನಿಲ್ಲ. ಸೊ ಇನ್ ಕೇಸ್ ನೀವು 6 ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1% ನೆಗೆಟಿವ್ ಇದೆ 6 ತಿಂಗಳಲ್ಲಿ. 1 ಇಯರ್ ಅಲ್ಲಿ 144 ನೋಡಬಹುದು. ಪಂಪ್ ಹೇಗ್ ಮಾಡ್ತಾರೆ ಅಂತ. ಪೆನ್ನಿ ಸ್ಟಾಕ್ ಗಳಲ್ಲಿ ಪಂಪ್ ಅಂಡ್ ಡಂಪ್ ಕಾಮನ್ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮತ್ತೆ ಅದರ ನಂತರ ಫ್ಲಾಟ್ ಇತ್ತು ನೋಡಬಹುದು. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು, 1.76%. ಸೊ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ. ವೊಲಟಿಲಿಟಿ ಕೂಡ ಹಂಗೆ ಇದೆ, ಪಂಪ್ ಮಾಡ್ತಾರೆ ಮತ್ತೆ ಡಂಪ್ ಮಾಡ್ತಾರೆ, ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ. ಸೊ ಈ ರೀತಿ ನಡೀತಾ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇದೆ. 2018ರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ 141% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಇಂತಹ ಸ್ಟಾಕ್ ಗಳಲ್ಲಿ ನಾನು ರಿಸ್ಕ್ ತಗೊಳ್ಳೋದು 1% ಕೂಡ ನಾನು ಅಲೋಕೇಟ್ ಮಾಡಲ್ಲ ಅಂತ ಹೇಳಿದೆ. ಒಂದು ₹500 ಹಾಕಿ ಒಂದು 100 ಕ್ವಾಂಟಿಟಿ ತಗೊಂಡು ಬಿಡ್ತೇನೆ. ಹಾಗೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ₹5 ಇದೆ, ಈಗ ಒಂದು ಫಾರ್ ಎಕ್ಸಾಂಪಲ್ 100 ಕ್ವಾಂಟಿಟಿನೇ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಸ್ಟಾಕ್ ₹10 ಹೋಗುತ್ತೆ, ಡಬಲ್ ಆಯ್ತಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಈ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬಂತು ಅಂತ ಹೇಳ್ಬಿಟ್ಟು 500 ಕ್ವಾಂಟಿಟಿ ತಗೊಳ್ಳೋದಾಗ. ಈಗ ಏನಾದ್ರೂ ನೀವು ಮಾಡ್ತಿದ್ದೀರಿ ಅಂತಂದ್ರೆ ಇದು ವೆಲ್ತ್ ಡಿಸಾಸ್ಟರ್ಗೆ ಮೊದಲ ಹೆಜ್ಜೆ ಅಂತಾನೆ ಹೇಳ್ತೀನಿ ನಾನು.
ಯಾಕೆ ಅಂತಂದ್ರೆ ಸ್ಟಾಕ್ ಅಲ್ಲಿ ಮೂವ್ಮೆಂಟ್ ಬಂದಿದೆ, ಬಟ್ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಬಂದಿದ್ಯಾ ಅದನ್ನ ಫಸ್ಟ್ ನೋಡಬೇಕು. ನಾನ್ ಮಾಡೋದು ಹೇಗೆ ಅಂತಂದ್ರೆ, ಈ ಸ್ಟಾಕ್ 5 ರೂಪಾಯಿಲಿದೆ, ಇನ್ ಕೇಸ್ ಈ ಸ್ಟಾಕ್ 50 ರೂಪಾಯಿಗೆ ಹೋದ್ರೂ ಕೂಡ ನಾನು ಈ ಸ್ಟಾಕ್ ಅನ್ನ ಮತ್ತೆ ಬೈ ಮಾಡೋದಿಲ್ಲ. ನಾನು ನೋಡೋದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ. ಇನ್ ಕೇಸ್ ಕಂಪನಿಯ ಫಂಡಮೆಂಟಲ್ಸ್ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದೆ, ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಲಾಸ್ ಅಲ್ಲಿ ಇದ್ದಂತ ಕಂಪನಿ ಅಥವಾ ಕಡಿಮೆ ಪ್ರಾಫಿಟ್ ಇದ್ದಂತ ಕಂಪನಿ ದಿನೇ ದಿನೇ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ, ರೆವಿನ್ಯೂನ ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಆಗ ನಾನು ಈ ಸ್ಟಾಕ್ ಇನ್ ಕೇಸ್ 5 ರೂಪಾಯಲ್ಲೇ ಇದ್ರೂ ಕೂಡ ಮತ್ತೊಂದಷ್ಟು ಕ್ವಾಂಟಿಟಿಯನ್ನ ಬೈ ಮಾಡ್ತೀನಿ. ಇಲ್ಲ ಕಂಪನಿಯ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ, ಹಿಂದೆ ಹೇಗಿತ್ತೋ ಹಾಗೇ ಇದೆ, ಆದ್ರೆ ಸ್ಟಾಕ್ ಪ್ರೈಸ್ ಮಾತ್ರ 50 ರೂಪಾಯಿಗೆ ಬಂದಿದೆ, 5 ರೂಪಾಯಿ ಇದ್ದದ್ದು ಅಂದ್ರೆ ನಾನಲ್ಲಿ ಒಂದು ಕ್ವಾಂಟಿಟಿನೂ ಮತ್ತೆ ಬೈ ಮಾಡೋದಿಲ್ಲ. ಇದು ರೈಟ್ ವೇ ಆಫ್ ಇನ್ವೆಸ್ಟಿಂಗ್ ಆಗುತ್ತೆ. ನೀವು ಸ್ಟಾಕ್ ಅಲ್ಲಿ ಮೂವ್ಮೆಂಟ್ ಬಂದಿದೆ, 5 ರೂಪಾಯಲ್ಲಿ ಇದ್ದಿದ್ದು 50 ರೂಪಾಯಿಗೆ ಹೋಗಿದೆ ಅಂದ ತಕ್ಷಣ 1000 ಕ್ವಾಂಟಿಟಿ 500 ಕ್ವಾಂಟಿಟಿ ನಾವು ತಗೊಂಡ್ರೆ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಏನೋ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದ್ರೆ ಇವತ್ತಲ್ಲ ನಾಳೆ ಸ್ಟಾಕ್ ಬೀಳೋದೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇದೆ, ಸ್ಟಾಕ್ ಪ್ರೈಸ್ ಅಲ್ಲಿ ಮೂವ್ಮೆಂಟ್ ಬರ್ತಾ ಇದೆ, ಸೊ ಅದು ರೈಟ್ ಟೈಮ್ ನಾವು ಇನ್ನೊಂದಷ್ಟು ಕ್ವಾಂಟಿಟಿನ ಆಡ್ ಮಾಡ್ಲಿಕ್ಕೆ. ಆಗ್ಲೂ ಕೂಡ ಮಲ್ಟಿಪ್ಲೈ ಮಾಡಬಾರ್ದು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ. ಎಸ್ಪೆಷಲಿ ಇದು ರಿಸ್ಕಿ ಸ್ಟಾಕ್. ನಾವು ಮಲ್ಟಿಪ್ಲೈ ಎಲ್ಲಿ ಮಾಡಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಮಲ್ಟಿಪ್ಲೈ ಮಾಡಬೇಕು, ಇಂಥ ಸ್ಟಾಕ್ಗಳಲ್ಲ. ಸೊ ನಾವು ಈಗ ಫಸ್ಟ್ 100 ಕ್ವಾಂಟಿಟಿ ತಗೊಂಡಿದೀವಿ ಅಂತಂದ್ರೆ ಕಂಪನಿಯ ಫಂಡಮೆಂಟಲ್ ಸ್ಲೋ ಆಗಿ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ ಮತ್ತೆ ಒಂದು 100 ಕ್ವಾಂಟಿಟಿ ಆಡ್ ಮಾಡಬೇಕು. ಅದೇ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ ಅಂದ್ರೆ ಮತ್ತೆ ಒಂದು 100 ಕ್ವಾಂಟಿಟಿ, ಈ ರೀತಿ ಮೂವ್ ಆಗಬೇಕು. ಬಿಟ್ರೆ ಈಗ 100 ಕ್ವಾಂಟಿಟಿ ಬೈ ಮಾಡಿದೀವಿ, ಸ್ವಲ್ಪ ಸ್ಟಾಕ್ ಮೇಲೆ ಬಂತು ಅಂದ ತಕ್ಷಣ 500 ಕ್ವಾಂಟಿಟಿ ಬೈ ಮಾಡೋದು, ಇನ್ನೊಂದಷ್ಟು ಮೇಲೆ ಬಂದ್ರೆ 1000 ಕ್ವಾಂಟಿಟಿ ಬೈ ಮಾಡೋದು. ಇದನ್ನ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಹಣ ಕಳ್ಕೊಳ್ಳಕ್ಕೆ ಹೋಗ್ತಿದ್ದೀರಿ ಅಂತಾನೆ ಅರ್ಥ. ಸೊ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆದ್ರೆ ಮಾತ್ರ ಅಲ್ಲಿ ಫರ್ದರ್ ಕ್ವಾಂಟಿಟಿಯನ್ನ ಬೈ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ಬೇಕು, ಇರೋ ಕ್ವಾಂಟಿಟಿಯನ್ನ ಬಿಡಬೇಕು. ಅದು ಬೆಳೆದು ಒಳ್ಳೆ ರಿಟರ್ನ್ಸ್ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಹೋಗ್ಲಿ ಅನ್ನೋ ತರ ಮೆಂಟಾಲಿಟಿ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಸೊ ಮೈನ್ ನಾವು ನೋಡ್ಬೇಕಾಗಿರೋದು ಸ್ಟಾಕ್ ಪ್ರೈಸ್ ಅನ್ನಲ್ಲ, ಕಂಪನಿಯ ಬಿಸ್ನೆಸ್ ಅನ್ನ. ಅಂದ್ರೆ ಮುಂದಿನ ಕ್ವಾರ್ಟರ್ ರಿಸಲ್ಟ್ ಹೇಗೆ ಬರುತ್ತೆ, ಅದ್ರ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಹೇಗೆ ಬರುತ್ತೆ, ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಹೇಗೆ ಬರುತ್ತೆ. ಸೊ ಒಂದು ಗ್ರಾಜುಯಲ್ ಆಗಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಸೊ ಅದು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ಕಾರಣ ಆಗ್ಬೇಕು. ಸ್ಟಾಕ್ ಅಲ್ಲಿ ಬರುವಂತ ಪ್ರೈಸ್ ಮೂವ್ಮೆಂಟ್ ಅಲ್ಲ. ಸೊ ನಾನು ಅವಾಗ್ಲೇ ಹೇಳ್ದಾಗೆ 5 ರೂಪಾಯಿಲಿರೋದು 50ಕ್ಕೆ ಹೋದ್ರು ಫಂಡಮೆಂಟಲ್ಸ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತಂದ್ರೆ ನಾನು ಒಂದು ಸ್ಟಾಕ್ ಅನ್ನು ಕೂಡ ಬೈ ಮಾಡೋದಿಲ್ಲ ಮತ್ತೆ. ಇಲ್ಲ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇದೆ, ಸ್ಟಾಕ್ 5 ರೂಪಾಯಿಲೇ ಇದೆ ಅಂತಂದ್ರೆ ಆಗ ಖಂಡಿತ ಅಂತ ಸಮಯದಲ್ಲಿ ನಾನು ಬೈ ಮಾಡ್ತೀನಿ. ಸೊ ಇದು ಇಂಪಾರ್ಟೆಂಟ್, ನೀವು ಕೂಡ ತಿಳ್ಕೊಳ್ಳಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಫಾಲೋ ಮಾಡಿ. ಸೊ ಹಾಗೆ ಈ ಕಂಪನಿ ಯಾವುದು ನೀವು ಇಲ್ಲಿ ನೋಡಬಹುದು, ವಿವಾಂತ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೆಸರು. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 65 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಬರೀ 65 ಕೋಟಿ. ಸೊ ಸೇಮ್ ಲಾಟ್ರಿ ಟಿಕೆಟ್ ಇದ್ದಂಗೆ. ಹಾಗೆ ಈ ಕಂಪನಿಯಲ್ಲಿ ಇರುವಂತ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನೆಗೆಟಿವ್ ಪಾಯಿಂಟ್ ಇಂದಾನೆ ಶುರು ಮಾಡ್ತೀನಿ, ಪಾಸಿಟಿವ್ ಪಾಯಿಂಟ್ ಲೇಟರ್ ಕವರ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ಹೆಸರು ನೋಡ್ಕೊಂಡ ತಕ್ಷಣ ವಿಡಿಯೋ ಸ್ಕಿಪ್ ಮಾಡ್ಬಿಡ್ತಾರೆ, ನನಗೆ ಗೊತ್ತಿದೆ. ಸೊ ಹಾಗಾಗಿ ಫಸ್ಟ್ ನೆಗೆಟಿವ್ ಪಾಯಿಂಟ್ ಅನ್ನೇ ಕವರ್ ಮಾಡ್ತೀನಿ. ಅದೇನು ಅಂತಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು. ಸೆಪ್ಟೆಂಬರ್ 2021ರಲ್ಲಿ ಆಲ್ಮೋಸ್ಟ್ 75% ಪ್ರಮೋಟರ್ ಹೋಲ್ಡಿಂಗ್ ಇತ್ತು. ಸೊ ಈಗ ನೋಡಬಹುದು ಸುಮಾರು 12% ಬಂದಿದ್ದಾರೆ ಡಿಸೆಂಬರ್ 2023ಗೆ. ಸೊ ಪಬ್ಲಿಕ್ 88% ಇದೆ, ಪ್ರಮೋಟರ್ಸ್ ಗಾಯಬಾಗಿದ್ದಾರೆ. ಸೊ ಇದು ದೊಡ್ಡ ನೆಗೆಟಿವ್ ಪಾಯಿಂಟ್ ಕಂಪನಿಗೆ. ಜೊತೆಗೆ ಮೊನ್ನೆ ತಾನೇ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ, 19ನೇ ತಾರೀಕು ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ತಿದ್ದಾರೆ. ಸೊ ಅದರಲ್ಲೂ ಕೂಡ ಈಗ ಅಗೇನ್ ಈಕ್ವಿಟಿ ಮೂಲಕ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ 11% ಇರೋದು, ಅದು ಕೂಡ 0 ಆದ್ರೂ ಆಗ್ಬಹುದು. ಯಾಕಂದ್ರೆ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಅವರು ಹಣ ಬೇಕಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ದೊಡ್ಡ ನೆಗೆಟಿವ್ ಪಾಯಿಂಟ್ ಈ ಸ್ಟಾಕ್ ಅಲ್ಲಿ ಇರುವಂತದ್ದು. ಸೊ ಹಾಗಾಗಿ ನಾನು ಹೇಳಿದ್ದು ಲಾಟರಿ ಟಿಕೆಟ್ ತಗೊಂಡಂಗೆ ಅಂತ. ಸೊ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಬೇಕಾದ್ರೆ ಈ ಸ್ಟಾಕ್ ಅನ್ನ, ನಿಮ್ಗೆ ಇದನ್ನ ನೋಡಿದ್ಮೇಲೆ ಇಷ್ಟ ಆಗಿಲ್ಲ ಅಂತಂದ್ರೆ. ಸೊ ಈಗ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಅಲ್ಲಿ ಸಾಕಷ್ಟು ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ. ಇತ್ತೀಚೆಗೆ ಡ್ರೋನ್ ಸೆಗ್ಮೆಂಟ್ ಕೂಡ ಎಂಟರ್ ಆಗಿದೆ. ಸೊ ನೋಡ್ಬೋದು ನೀವು ಇಲ್ಲಿ ಡ್ರೋನ್ಸ್ ಅಂಡ್ ಆಂಟಿ ಡ್ರೋನ್ ಸರ್ವಿಸಸ್, ಹಾಗೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುತ್ತೆ, ವೇರ್ ಹೌಸಿಂಗ್ ಅಲ್ಲಿ ಕೆಲಸ ಮಾಡುತ್ತೆ, ಹಾಗೆ AI ಎಸ್ಪೆಷಲಿ ರೊಬಾಟಿಕ್ಸ್ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಜೊತೆಗೆ ಸೋಲಾರ್. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಇದೆ ಅಂತ. ವಿವಾಂತ ಫ್ರಾಂಚೈಸ್, ವಿವಾಂತ IT. ಸೊ ನೋಡ್ಬೋದು ವಿವಾಂತ IT, ವಿವಾಂತ ಆರ್ಕಿಟೆಕ್ಚರ್, ವಿವಾಂತ ಹೆಲ್ತ್ ಕೇರ್, ವಿವಾಂತ MSME, ವಿವಾಂತ ಬಯೋಗ್ಯಾಸ್, ವಿವಾಂತ ಫಾರ್ಮಾ, ಟರ್ನ್ಕಿ ಪ್ರಾಜೆಕ್ಟ್ಸ್ ನೋಡ್ಬೋದು, ರೂಫ್ ಟಾಪ್ ಟೈಲ್ಸ್. ಸೊ ಇದರಲ್ಲಿದೆ ಸೋಲಾರ್ ನೋಡ್ಬೋದು, AI ಅಥವಾ ರೊಬಾಟಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಇದ್ರ ಜೊತೆ EV ಚಾರ್ಜಿಂಗ್ ಸಿಸ್ಟಮ್ಸ್, ಸೊ ಅಲ್ಲೂ ಕೂಡ ಇದೆ. ಬರೀ 65 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎಷ್ಟೆಲ್ಲ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಹಾಗಂತ ಇವರೆಲ್ಲ ಇನ್ಫ್ರಾ ಡೆವಲಪ್ ಮಾಡೋದಿಲ್ಲ, ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸಗಳು. ಹಾಗಾಗಿ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಇದು ನನಗೆ ಸ್ವಲ್ಪ ಅಟ್ರಾಕ್ಟ್ ಮಾಡಿದ್ದು ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್. ಸೊ ಅದನ್ನ ಬಿಟ್ರೆ ಇನ್ಯಾವುದೇ ಪಾಸಿಟಿವ್ ಪಾಯಿಂಟ್ಸ್ ಇಲ್ಲ. ಇದರಲ್ಲಿ ಸ್ವಲ್ಪ ಬಿಸ್ನೆಸ್ ವೈಸ್ ಕೂಡ ಇತ್ತೀಚೆಗೆ ಇಂಪ್ರೂವ್ಮೆಂಟ್ಸ್ ಇದೆ. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಲಾಸ್ಟ್ 3 years ಅಲ್ಲಿ ನೋಡಬಹುದು 36 ಲಕ್ಷ ಇತ್ತು, 22ರಲ್ಲಿ 1.25 crore ಆಯ್ತು, ಈಗ 24.74
ಕೋಟಿಗೆ ಬಂತು. ಈಗ TTM ನೋಡಬಹುದು 46.95. ಹಾಗೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ನೋಡಬಹುದು ಬರೀ 2 ಲಕ್ಷದಿಂದ ಶುರುವಾಗಿ 40 ಲಕ್ಷ ಮತ್ತೆ 1.5 ಕೋಟಿ 1.85 ಕೋಟಿ. ಸೊ ಬಿಸ್ನೆಸ್ ವೈಸ್ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನ ಈ ಕಂಪನಿ ತೋರಿಸಿದೆ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಇದು ಕಂಟಿನ್ಯೂ ಆಗ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಇನ್ನೆಲ್ಲ ಪಾಸಿಟಿವ್ ಪಾಯಿಂಟ್ ಏನು ಕಂಡು ಬರೋದಿಲ್ಲ. ಪ್ರಾಫಿಟ್ ಗ್ರೋತ್ ಏನೋ ಚೆನ್ನಾಗಿದೆ, ಸೇಲ್ಸ್ ಗ್ರೋತ್ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ಸೇಲ್ಸ್ ಗ್ರೋತ್ ರೆಗ್ಯುಲರ್ ಆಗಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ಪ್ರಾಫಿಟ್ ಕೂಡ ಗ್ರೋ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಅಂತ ಬಿಗ್ ಡೆವಲಪ್ಮೆಂಟ್ ಏನು ಕಾಣೋದಿಲ್ಲ 3 ಇಯರ್ಸ್ ಅಲ್ಲಿ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ 5.74 ಕೋಟಿ ರಿಸರ್ವ್ಸ್ ಇದೆ, 4 ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ. ಶಾರ್ಟ್ ಟರ್ಮ್ ಅಲ್ಲೂ ಕೂಡ 18 ಲಕ್ಷ ಸಾಲ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ ಜಸ್ಟ್ 3 lakhs ಕ್ಯಾಶ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಒಂದು ಸಣ್ಣ ಕಂಪನಿಗೆ ನಾವು ದೊಡ್ಡ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. 65 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೆಕ್ಸ್ಟ್ ದೊಡ್ಡ ನಂಬರ್ಸ್ ಅನ್ನ ಇಟ್ಕೊಂಡಿರುತ್ತೆ. ಸೊ ಅದೇ ರೀತಿ ಇದೆ ಈ ಕಂಪನಿಯಲ್ಲಿ. ಸೊ ಇವಂತ ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡಬಹುದು ನೀವು. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಆನ್ಯುವಲ್ ರಿಪೋರ್ಟ್ ಅನ್ನ ಓದಿ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಬಹುದು. ಇದು ಮೊದಲನೇ ಸ್ಟಾಕ್ ಆಯ್ತು. ಎರಡನೇ ಸ್ಟಾಕ್ ಗೆ ಬರೋಣ. ಎರಡನೇ ಸ್ಟಾಕ್ ನೋಡಬಹುದು ₹6.79 ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ನೋಡಬಹುದು, ಇಲ್ಲೂ ಕೂಡ ಬರೀ 92 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೇಮ್ ನೋಡಬಹುದು ಏರ್ಪೇಸ್ ಇಂಡಸ್ಟ್ರೀಸ್. ಇವತ್ತಿನ ಚಾರ್ಟ್ ಅವೈಲೇಬಲ್ ಇಲ್ಲ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ. 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 53% ಪಾಸಿಟಿವ್ ಇದೆ. 1 year ಅಲ್ಲಿ 381% ನೋಡಬಹುದು. ಪಂಪ್ ಅಂಡ್ ಡಂಪ್ ಯಾವ ರೀತಿ ನಡೆಯುತ್ತೆ ಪೆನ್ನಿ ಸ್ಟಾಕ್ ಗಳಲ್ಲಿ ಅಂತ. 5 ವರ್ಷದಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. 87%. ಹಾಗೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2012ರಿಂದ ಇರುವಂತ ಕಂಪನಿ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಆಕ್ಚುಲಿ ಕಂಪನಿ ರೀನೇಮಿಂಗ್ ಅನ್ನು ಮಾಡಿದೆ. ಮುಂಚೆ ಇದರ ಹೆಸರು ಬೇರೆ ಇತ್ತು, ಅದನ್ನ ರೀನೇಮ್ ಮಾಡ್ಕೊಂಡಿದೆ. ಸೊ ಈ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಕಂಪನಿಯ ವೆಬ್ಸೈಟ್ ನಾನು ಓಪನ್ ಮಾಡಿದೀನಿ. ನೋಡಬಹುದು ಇಮ್ಯಾಜಿನ್ ಫ್ಲೈಯಿಂಗ್ ಇನ್ ಯುವರ್ ಕಾರ್ ಟು ಯುವರ್ ಫೇವರೇಟ್ ಡೆಸ್ಟಿನೇಷನ್. ಏನ್ ಅನ್ನಿಸ್ತಿದೆ ನಿಮ್ಗೆ? ಫ್ಲೈಯಿಂಗ್ ಕಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಫ್ಲೈಯಿಂಗ್ ಕಾರ್ಸ್ ಮುಂದಿನ ದಿನಗಳಲ್ಲಿ ನಮ್ಮ ಮಾರ್ಕೆಟ್ಗೆ ಬರ್ತವೆ ಅನ್ಸುತ್ತಾ ನಿಮ್ಗೆ? ಒಂಥರ ಫಿಲಮ್ ಸ್ಟೋರಿ ಕೇಳ್ದಂಗ ಆಗುತ್ತೆ. ಇದು ರಿಯಾಲಿಟಿನಾ ಅಂತ ಗೊತ್ತಿಲ್ಲ, ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ. ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ನೋಡಬಹುದು ಏರ್ ವರ್ಸ್, ಏರ್ ಡಾಕ್, ಸೂಪರ್ ವಿಂಗ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲಿ ಏರ್ ಅಥವಾ ಫ್ಲೈಯಿಂಗ್ ಕಾರ್ಸ್ ಅಲ್ಲಿ. ಸೊ ಇಲ್ಲಿ ನೋಡಬಹುದು ಡಿಸ್ಕವರ್ ಮೋರ್ ಸಾಕಷ್ಟು ಈ ರೀತಿಯ ಪಿಕ್ಚರ್ ಗಳನ್ನ ಕೊಟ್ಟಿದೆ. ಸೊ ಪಿಕ್ಚರ್ ಗಳನ್ನ ನೋಡೋದಕ್ಕೂ ರಿಯಾಲಿಟಿಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ನಿಮ್ಗೆ ಏನಾದ್ರೂ ಫ್ಲೈಯಿಂಗ್ ಕಾರ್ಸ್ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಬರ್ಬೋದು. ಈಗ ಏನು EV ಸೆಗ್ಮೆಂಟ್ ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ, ಅದೇ ರೀತಿ ಇಲ್ಲೂ ಕೂಡ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಅಂತ ಅನ್ಸಿದ್ರೆ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು. ಇಲ್ಲೆಲ್ಲ ನೋಡಬಹುದು ಇಟ್ ವಿಲ್ ಸೂನ್ ಬಿಕಮ್ ರಿಯಾಲಿಟಿ, ಸೌಂಡ್ಸ್ ಲೈಕ್ ಸೈನ್ಸ್ ಫಿಕ್ಷನ್ ನೋಡಬಹುದು. ಕಂಪನಿಯ ವರ್ಡ್ಸ್ ಇದು. ಸೊ ಇಲ್ಲಿ ನೋಡಬಹುದು ವೆದರ್ ಯು ಆರ್ ವಿತ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್, ಫ್ಲೈ ಟು ಯುವರ್ ಡೆಸ್ಟಿನೇಷನ್ ಇನ್ ಯುವರ್ ಓನ್ ಕಾರ್, ಗಿವ್ ಯುವರ್ ಕಾರ್ ಸೂಪರ್ ವಿಂಗ್ ಟು ಫ್ಲೈ. ಕಂಪನಿಯ ಆನ್ಯುವಲ್ ರಿಪೋರ್ಟ್ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಸೂಪರ್ ವಿಂಗ್. ಸೊ ನಾವೀಗ ತಾನೇ ನೋಡಿದ್ವಿ ಏರ್ಪೇಸ್ ಮೇನ್ ಕಾಂಪೋನೆಂಟ್ಸ್. ಹಾಗೆ ಸೂಪರ್ ಕಾರ್. ದ ಸೂಪರ್ ಕಾರ್ ಇಸ್ ಅ ಫುಲ್ಲಿ ಎಲೆಕ್ಟ್ರಿಕ್ ಲೈಟ್ weight vehicle that is specifically designed for use with a super wing. It is built with cutting edge technologies like swappable batteries, autonomous driving and AI, and is fully integrated into the airspace ecosystem for ease of use and comfort. So air dock, air works. ಇದು ಎಷ್ಟರ ಮಟ್ಟಿಗೆ ರಿಯಾಲಿಟಿ ಆಗುತ್ತೋ ಗೊತ್ತಿಲ್ಲ. ನಮ್ಮ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಇದೀನಿ ಈಗ. ಸೊ ಹೇಳೋದಕ್ಕೂ ಅದನ್ನ ರಿಯಾಲಿಟಿಗೆ ತರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಹೇಳ್ಬೋದು ಡಿಸೈನ್ ಅನಿಮೇಷನ್ಸ್ ಅನ್ನ ತೋರಿಸಬಹುದು, ಅವೆಲ್ಲನೂ ಕೂಡ ಪ್ರಾಕ್ಟಿಕಲ್ ಆಗಿ ಬರಬೇಕು. ಆಗ ನಾವು ಕಂಪನಿಯನ್ನ ನಂಬಬಹುದು. ಸೊ ಅಲ್ಲಿವರೆಗೂ ಖಂಡಿತ ನಾವು ಇವನ್ನೆಲ್ಲ ನಂಬ್ಕೊಂಡು ಓವರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕಾಗಲ್ಲ. ಬಟ್ ರಡಾರ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ರಿಸ್ಕ್ ಅನ್ನ ತಗೊಳ್ಬಹುದು. ಸೊ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಬರೀ 42 ಲಕ್ಷ ರಿಸರ್ವ್ಸ್ ಇದೆ, ಸಾಲ ಇಲ್ಲ. ಸೊ ಇದು ಒಳ್ಳೆ ಪಾಯಿಂಟ್. ಸಣ್ಣ ಕಂಪನಿ ಆಗಿದ್ರು ಕೂಡ ಸಾಲ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ 24 ಲಕ್ಷ ಸಾಲ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 6 ಲಕ್ಷ ಕ್ಯಾಶ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತುಂಬಾ ಸಣ್ಣ ನಂಬರ್ಸ್ ಇದೆ. ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಸೊ ನೋಡಬಹುದು ಇಲ್ಲಿ ಇದು ದೊಡ್ಡ ನೆಗೆಟಿವ್ ಪಾಯಿಂಟ್. ಹಿಂದೆ ಸ್ವಲ್ಪ ಬಿಸ್ನೆಸ್ ನಡೀತಾ ಇತ್ತು, ಈಗಂತೂ ಇನ್ನೂ ಕಡಿಮೆ ಆಗ್ಬಿಟ್ಟಿದೆ. ನೀವು ಇಲ್ಲಿ ನೋಡಬಹುದು 22ರಲ್ಲಿ 0 ಇದೆ, 23ರಲ್ಲಿ 0 ಇದೆ. ಸೊ ಇದಕ್ಕೆ ಹೇಳಿದ್ದು ಒಂದಲ್ಲ ಒಂದ್ ಕಡೆ ನೆಗೆಟಿವ್ ಪಾಯಿಂಟ್ ಈ ಸ್ಟಾಕ್ ಗಳಲ್ಲಿ ಇದಾವೆ ಅಂತ. ಹಾಗೆ ಅದರ್ ಇನ್ಕಮ್ ಇಂದ ಇಲ್ಲಿ ಸ್ವಲ್ಪ ನೆಟ್ ಪ್ರಾಫಿಟ್ ಪಾಸಿಟಿವ್ ಬಂದಿದೆ ಅಷ್ಟೇ. ಸೊ ಇಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ನಂಬರ್ಸ್ ಖಂಡಿತ ಅಲ್ಲ. ನೀವೆಲ್ಲರೂ ಇದನ್ನ ಕ್ಲಿಯರ್ ಆಗಿ ನೋಡಬಹುದು. ಸೊ ಇಂಥ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದೇ ಪ್ಯೂರ್ ಗ್ಯಾಂಬ್ಲಿಂಗ್ ಆಗೋದು, ಜೂಜಾಡ್ದಂಗೆ. ಸೊ ಹಾಗಾಗಿನೇ ಇಂಥ ಕಡೆ ಹೆಚ್ಚಿನ ಗಮನ ಕೊಡ್ಲೂಬಾರ್ದು. ಕೊಟ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್, ಕಳ್ಕೊಂಡ್ರು ತೊಂದರೆ ಆಗಬಾರ್ದು, ಆ ರೀತಿ ಇರಬೇಕು. ಹಾಗೆ ನಾವು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು 50% ಪ್ರಮೋಟರ್ ಹೋಲ್ಡಿಂಗ್ ಇದೆ, 49% ಪಬ್ಲಿಕ್ ಹೋಲ್ಡಿಂಗ್ ಇದೆ. ಇದರಲ್ಲಿ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಡಿಸೆಂಬರ್ ಅಲ್ಲಿ 46.6 ಇತ್ತು, ಈಗ 50.71 ಬಂದಿದೆ. ಅಂದ್ರೆ ಅರೌಂಡ್ 4% ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇದನ್ನ ನಾವು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ಮುಂಚೆಯಿಂದನೂ ಕೂಡ ನೋಡಬಹುದು 41 ಇತ್ತು, 45 ಆಯ್ತು, ಈಗ
ನಂತರ 40 ಆಯ್ತು, ಈಗ 50 ಆಗಿದೆ. ಸ್ಲೋ ಆಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದೆ. ಅದೇನಾದ್ರೂ ನಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತಾ ಅನ್ನೋದನ್ನ ಟೈಮ್ ಹೇಳ್ಬೇಕು ಅಷ್ಟೇ. ಈಗಲೇ ನಾವಂತೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ 2 ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ. ಖಂಡಿತ ನಾನು ರೆಕಮೆಂಡ್ ಮಾಡೋದಿಲ್ಲ ನಿಮ್ಗೆ. ನಾನಂತೂ ಇಂಥ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ 100 ಕ್ವಾಂಟಿಟಿ ತಗೊಂಡ್ ಬಿಟ್ಬಿಡ್ತೀನಿ ಅಷ್ಟೇ. ತನಗೆ ಸ್ಲೋ ಆಗಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆಯಾ, ಆಗ ನಾನು ಫರ್ದರ್ ಈ ಕಂಪನಿಗಳನ್ನ ಆಡ್ ಮಾಡ್ಲಿಕ್ಕೆ ಚಿಂತಿಸ್ತೀನಿ. ಇಲ್ಲ ಇನ್ವೆಸ್ಟ್ ಮಾಡಿರುವಂತ 500,000 0 ಆಗ್ಲಿ ಅಥವಾ 10,000 ಆಗ್ಲಿ ನಾನು ಅದ್ರ ಕಡೆ ಹೆಚ್ಚಿನ ಗಮನ ಕೊಡೋದಿಲ್ಲ. ಸೊ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬರಬೇಕು. ಸೊ ಆಗ ನಾವು ಆಡ್ ಮಾಡಬೇಕು. ಸ್ಟಾಕ್ ಪ್ರೈಸ್ ಅಲ್ಲಿ ಬರುವಂತ ಇಂಪ್ರೂವ್ಮೆಂಟ್ ಅಲ್ಲ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. 2 ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ, ಏರ್ಪೇಸ್ ಇಂಡಸ್ಟ್ರೀಸ್ ಹಾಗೂ ವಿವಾಂತ ಇಂಡಸ್ಟ್ರೀಸ್. ಎರಡನ್ನು ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಇನ್ ಕೇಸ್ ನೀವು ಪರವಾಗಿಲ್ಲ ಟ್ರೈ ಮಾಡ್ತೀನಿ ಅನ್ನೋ ಡಿಸಿಷನ್ ಏನಾದ್ರೂ ತಗೊಂಡಿದ್ದೀರಿ ಅಂತಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ 1% ರಿಸ್ಕ್ ಅಥವಾ ಅದಕ್ಕಿಂತ ಕೆಳಗೆ. ಸೊ ನಾನು ನನ್ನ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟೇ ಇದ್ರೂ ಕೂಡ ನಾನು ಇವಂತ ಸ್ಟಾಕ್ ಗಳನ್ನ ಬೈ ಮಾಡೋದು ಜಸ್ಟ್ 100 ಕ್ವಾಂಟಿಟೀಸ್ ಅಷ್ಟೇ. ಅಂದ್ರೆ ₹500 ಅಲ್ಲ ₹600. ಸೊ ಬಿಸ್ನೆಸ್ ಅಬ್ಸರ್ವ್ ಮಾಡಿ ಮುಂದಿನ ದಿನಗಳಲ್ಲಿ. ಅದ್ರ ನಂತರ ಮುಂದುವರಿಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಜೊತೆಗೆ ಈ ಸ್ಟಾಕ್ ಗಳಲ್ಲಿರುವಂತ ನೆಗೆಟಿವ್ ಪಾಯಿಂಟ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಪಾಸಿಟಿವ್ ಪಾಯಿಂಟ್ ಪಕ್ಕಕ್ಕೆ ಇಟ್ಬಿಡೋಣ, ಯಾಕಂದ್ರೆ ಮುನ್ನೆಲೆಗೆ ಬರೋದು ನೆಗೆಟಿವ್ ಪಾಯಿಂಟ್ಸ್. ಜೊತೆಗೆ 1% ರೂಲ್ ಅನ್ನ ಮರಿಬೇಡಿ, ಅದಕ್ಕಿಂತ ಜಾಸ್ತಿ ಹೋಗಬೇಡಿ ಇನ್ ಕೇಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.